50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಅದು ಜೀಪ್ ಹಗರಣ ಅಂತ. ಹೌದು. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡೋ ಸಂದರ್ಭದಲ್ಲಿ ಒಂದು ಹಗರಣ ನಡೆಯಿತು. ಅದರಲ್ಲಿ ದೇಶಕ್ಕೆ 52 ಲಕ್ಷ ರೂಪಾಯಿ ನಷ್ಟ ಆಯಿತು. ತದನಂತರ ಪ್ರತಿ ವರ್ಷ 1-2 ಹಗರಣಗಳು ಬಯಲಿಗೆ ಬರ್ತಾ ಇದ್ದವು. ಎಲ್ಲ ಹಗರಣಗಳು ಬರಲ್ಲ, 10ರಲ್ಲಿ 1-2 ಬಯಲಿಗೆ ಬರ್ತದೆ. ಮುಂದ್ರಾ ಹಗರಣ LIC, ದಾಲ್ಮಿ ಹಗರಣ ಭಾರತ್ ಬ್ಯಾಂಕ್, ನಗರವಾಲ ಹಗರಣ ಸೆಂಟ್ರಲ್ ಬ್ಯಾಂಕ್, ಈ ರೀತಿ ಹಗರಣಗಳು ಬಯಲಿಗೆ ಬಂದವು. ಆ ಬಯಲಿಗೆ ಬಂದ ಹಗರಣದಲ್ಲಿರೋ ಸಂಖ್ಯೆ ಇದು ಜಾಸ್ತಿ ಆಗ್ತಾ, ಸೊನ್ನೆಗಳು ಜಾಸ್ತಿ ಆಗ್ತಾ ಬಂದು 80ನೇ ದಶಕದಲ್ಲಿ ಒಂದು ದೊಡ್ಡ ಹಗರಣ ಬಯಲಿಗೆ ಬಂತು, ಬೋಫರ್ಸ್. ಅದರಲ್ಲಿ ನಮ್ಮ ದೇಶಕ್ಕಾದ ನಷ್ಟ 64 ಕೋಟಿ. ತದನಂತರ 2000 ನಡುವೆ ಎಲ್ಲ ಇತ್ತು, ನಾನು ಅದನ್ನು ಹೇಳಕ್ ಬಯಸಲ್ಲ. 2010ರಲ್ಲಿ 2 ಹಗರಣಗಳು ಬಯಲಿಗೆ ಬಂದು, ಕಾಮನ್ವೆಲ್ತ್ ಗೇಮ್ಸ್ ಅಂತ. ಅದರಲ್ಲಿ ದೇಶಕ್ಕಾದ ನಷ್ಟ 70,000 ಕೋಟಿ. ಅದೇ ವರ್ಷ 2G ಹಗರಣದಲ್ಲಿ ಈ ದೇಶಕ್ಕಾದಂತ ನಷ್ಟ 1,76,000 ಕೋಟಿ ರೂಪಾಯಿ. 2012ರಲ್ಲಿ ಟೋಲ್ಗೇಟ್ ಕಲ್ಲಿದ್ದಲಿನ ಹಗರಣ 1,86,000 ರೂಪಾಯಿ. ಕೆಲವು ವ್ಯಕ್ತಿಗಳು ಅಧಿಕಾರದಲ್ಲಿ ಇದ್ದವರು ಕೊಳ್ಳೆ ಹೊಡೆದ್ರು. ಈ ಸಂಖ್ಯೆ ನಂದಲ್ಲ, ಈ ಸಂಖ್ಯೆ ನಮ್ಮ ಸಂವಿಧಾನದಲ್ಲಿ ಸೃಷ್ಟಿ ಮಾಡಿದಂತ ಒಂದು ಹುದ್ದೆಯಲ್ಲಿದ್ದಂತ ವ್ಯಕ್ತಿ CAG, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಸಂಖ್ಯೆಗಳು. ಅಂದ್ರೆ ನೀವು ಹೇಳೋದು ನೋಡಿದ್ರೆ ಈಗ 1947 ಇವತ್ತವರೆಗೂ ನೀವು ಹೇಳಿದ್ದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ